ನಿಮಗೆ ಪ್ರಶಸ್ತಿಯನ್ನು ನೀಡಿದಂಥವರನ್ನ ನೀವು ಸದಾ ನೆನಪಿನಲ್ಲಿ ನಿಮ್ಮ ಜವಾಬ್ದಾರಿ ಸನ್ಮಾನ ಮಾಡಿಬಿಟ್ರೆ ಖುಷಿ ಇರ್ತದೆ. ಆದರೆ ನಾಳೆ ಯಾರಾದರೂ ಯಾರೋ ಈಗೊಂದು ಸ್ವಾತಂತ್ರ್ಯವೇ ಬಂಧನ ಹಾಗೆ ನೀವು ಹೇಳುತ್ತಲ್ವ, ಹಾಗೆ ಈ ಸನ್ಮಾನವೂ ಸಹ ಒಂದು ಬಂಧನ. ಇಲ್ಲಿ ಸನ್ಮಾನ ಕನ್ನಡ ನಾಡಿನಲ್ಲಿ ಬೆಳೆದು ನಾವು ಕುಡಿಯಲಾಗದು. ಕನ್ನಡ ನುಡಿಯು ಹಾಲು ಜೇನು, ಕನ್ನಡ ನುಡಿಯು ಹಾಲು ಜೇನು, ಹಾಲು ಜೇನಿನಂತೆ ನುಡಿಯು ಸುಲಲಿತವು. ಕನ್ನಡವು ಅಮೃತವು, ಕನ್ನಡ ವಿಶ್ವವಿರುವ ಕನಕ. ಕನ್ನಡವು ಅಮೃತವು, ಕನ್ನಡ ವಿಶ್ವವಿರುವ ಕನಕ. ಕನ್ನಡದ ಅಕ್ಷರ ನಲಿವಿನಲ್ಲಿ ಕನ್ನಡ ನೆಲ ಜಲವು ನಮಗೆ. ದಾರ್ಶನಿಕರು ಬಂದು ಹೋಗಿದ್ದಾರೆ. ಎಲ್ಲರ ಅಭಿಪ್ರಾಯವೂ ಒಂದೇ ಆಗಿದೆ. ನಾವು ಶಾಂತಿಯಿಂದ, ನೆಮ್ಮದಿಯಿಂದ, ಅತ್ಯಂತ ಸೌಖ್ಯದಿಂದ, ಸಂತೋಷದಿಂದ ಬಾಳ್ಲಿಕ್ಕೆ ಈ ಪರಿಸರ ಇರೋದು. ನಾವು ಹುಟ್ಟು ಬಂದಿರತಕ್ಕಂಥದ್ದೇ ಅತ್ಯಂತ ಸುಖಗಳನ್ನು ಅನುಭವಿಸಿ, ಅತ್ಯಂತ ಪರಿಸರದ ಎಲ್ಲ ಸೌಖ್ಯವನ್ನ, ಸುಖವನ್ನ ಪಡೆದು ಯುದ್ಧ ಮಾಡ್ತಾ ಇರೋರಿಗೆ ಊಟ ಇಲ್ಲ ಅಂತಿಲ್ಲ, ಆಹಾರ ಇದೆ, ಇರ್ಲಿಕ್ಕೆ ಜಾಗ ಇದೆ. ಅವರಿಗೆ ನಮ್ಮ ನೀವೆಲ್ಲರ ಪರವಾಗಿ ಮತ್ತೊಮ್ಮೆ ಆತ್ಮೀಯವನ್ನು ಕೊಡ್ತಾ ಇದ್ದೇನೆ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಒಂದಷ್ಟು ಜನರನ್ನ ಅಭಿನಂದಿಸಲಾಗುವಂತ ಸನ್ಮಾನ್ಯ ಶ್ರೀ ಎಚ್ ಎಲ್ ಶಿವಬಸಪ್ಪ ವೈದ್ಯರ ನಿವೃತ್ತ ಡಿವೈಎಸ್ಪಿ ಹಾಗೂ ಸಾಹಿತ್ಯಗಳು, ಹಿರಿಯ ಸಾಹಿತ್ಯಗಳು ಎಲ್ಲರೂ ಕೂಡ ನಮ್ಮ ವೇದಿಕೆ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಮತ್ತೆ ಅಶ್ವಿನಿ ಮೇಡಮ್ ರವರು ಈ ದಿವಸದಾನೆ ಇದೇ ತಾನೇ ಈಗ ಪರಿಚಯ ಆಯಿತು. ಅವರು ಕೂಡ ಈ ಭಾಗದ ಒಂದು ಪ್ರಸಿದ್ಧ ವೈದ್ಯರು, ಅವರು ಕೂಡ ಆತ್ಮೀಯ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಹಾಗೆ ಯಡಿಯೂರು ಅವರ ಹತ್ರ ಅಶೋಕ್ ಅವರು ಕೂಡ ಕೊಟ್ಟಿದ್ದಾರೆ, ಅವರು ಕೂಡ ಸ್ವಾಗತವನ್ನು ಕೊಡ್ತಾರೆ. ಒಂದು ಏನು ಈ ಹಿರಿಯ ನಾಗರಿಕರ ಕ್ಷೇಮ ಕೇಂದ್ರದ ಅಧ್ಯಕ್ಷರು ಹಾಗೂ ನಮ್ಮೆಲ್ಲರ ಚಟುವಟಿಕೆಗೆ ಈ ಕಾರ್ಯಕರ್ತರಾದಂತಹ ಶ್ರೀ ಪ್ರಭುಸ್ವಾಮಿ ಅವರು ಕೂಡ ಉದಯಸ್ವಾಮಿ ವಿಷಯ. ಈ ಒಂದು ಕನ್ನಡ ನಾಡಿನಲ್ಲಿ ಕನ್ನಡಕ್ಕೆ ತುಂಬಾ ಪಟ್ಟು ಬರ್ತಾ ಇದೆ. ಅದರಲ್ಲೂ ಮಂಡ್ಯ, ಮೈಸೂರು ಬಿಟ್ಟರೆ ಬಾಕಿ ಕಡೆ ಕನ್ನಡದ ಸೊಂಪು ಹಾಸನದಲ್ಲೂ ಮುಕ್ಕಾಲು ಭಾಗ ಇದೆ ಅಂದರೆ ತಪ್ಪಾಗಬಾರ್ದು. ಕನ್ನಡದ ಒಂದು ಬೆಳವಣಿಗೆ ಕುಂಠಿತವಾಗಿ ಬರ್ತಾ ಇದೆ. ಈ ಒಂದು ನಿಟ್ಟಿನಲ್ಲಿ ಕನ್ನಡವನ್ನ ಬೆಳೆಸಿ ಉಳಿಸುವುದಕ್ಕೋಸ್ಕರ ನಮ್ಮ ವೇದಿಕೆ ಸದಾ ಸಿದ್ಧರಾಗಿ ಬಹಳ ವಿಶೇಷವಾಗಿ ಇದು ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯ ಘಟಕ ಹಾಗೂ ಕೀರ್ತಿ ಯುವತಿ ಮಹಿಳಾ ಮಂಡಳಿ ಮೈಸೂರು ಹಾಗೂ ನಮ್ಮ ಹಿರಿಯ ನಾಗರಿಕ ಅಗಲು ಕ್ಷೇಮ ಕೇಂದ್ರ ಮೈಸೂರು ಇವರ ಸಂಯುಕ್ತ ಆಶ್ರಯದಲ್ಲಿ ವಿಶ್ವಗುರು, ಕ್ರಾಂತಿ ಪುರುಷ, ಮಾನವತಾವಾದಿ ಹಾಗೆ ಕಾಯಕ ಯೋಗಿ, ಸಮಾನತೆಯ ಹರಿಕಾರರಾದಂತಹ ವಿಶ್ವಗುರು ಬಸವಣ್ಣನವರ 892ನೇ ಜಯಂತಿ ಕಾರ್ಯಕ್ರಮವನ್ನ ಈ ಒಂದು ಮೈಸೂರಿನ ಒಂದು ಸಾಂಸ್ಕೃತಿಕ ನಗರದಲ್ಲಿ ಆಯೋಜನೆ ಮಾಡಿರ್ತಕ್ಕಂಥದ್ದು ಬಹಳ ಸಂತೋಷವಾದಂಥ ವಿಷಯ. ಈ ಕಾರ್ಯಕ್ರಮದಲ್ಲಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ಈ ಸಂಸ್ಥೆಯ ಮುಖ್ಯಸ್ಥರು ಹಾಗೂ ಸಮಾಜದ ಚಿಂತಕರಾದಂತಹ ಸನ್ಮಾನ್ಯ ಶ್ರೀ ಶರಣ ಮಲೆಯೂರು ಪ್ರಭುಸ್ವಾಮಿರವರೇ, ಹಾಗೆ ಅನೇಕ ಸಾಧಕರನ್ನ ಒಂದು ಬಸವಶ್ರೀ ಪ್ರಶಸ್ತಿಯನ್ನು ಕೊಡುವ ಮುಖಾಂತರ ಅವರ ಸಾಧನೆಗೆ ಗೌರವವನ್ನು ಸಮರ್ಪಣೆ ಮಾಡೋದಕ್ಕೆ ಆಗಮಿಸಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಗೌರವಾನ್ವಿತ ನಿವೃತ್ತ ಡಿವೈಎಸ್ಪಿ ಸಾಹೇಬರು ಹಾಗೂ ಸಾಹಿತಿಗಳಾದಂತಹ ಎಚ್ ಎಲ್ ಶಿವಬಸಪ್ಪ ವೈಯಾರ ಸಾಹೇಬ್ರೆ, ಹಾಗೆ ವೇದಿಸಿರ್ತಕ್ಕಂಥ ಡಾಕ್ಟರ್ ರಶ್ಮೀರ್ ಅವರೇ, ಕಸ್ತೂರಿ ಸಿರಿಗನ್ನಡ ವೇದಿಕೆಯ ರಾಜ್ಯಾಧ್ಯಕ್ಷರು, ಸಮಾಜದ ಚಿಂತಕರಾದಂತಹ ಹುಲಿವಾಲದ ಪೋತೇರ್ ಮಹಾದೇವರವರೇ, ಹಾಗೆ ಜನಹಿತ ಒಂದು ಫೈನಾನ್ಸ್ ಸಂಸ್ಥೆಯ ಮುಖ್ಯಸ್ಥರು ಹಾಗೂ ಅನೇಕ ಲಕ್ಷಾಂತರ ಜನಕ್ಕೆ ಮನೆ ಇಲ್ಲದವರಿಗೆ ಮನೆ ಕೊಡಿಸ್ತಕ್ಕಂತಹ ಸಾಲ ಸೌಲಭ್ಯಗಳನ್ನ ಸಬ್ಸಿಡಿ ಕೊಡಿಸ್ತಕ್ಕಂತಹ ವ್ಯವಸ್ಥೆ ಇರ್ತಕ್ಕಂತಹ ರಾಮಸ್ವಾಮಿ ಸರ್ಕಾರದ ಕಚೇರಿಯ ಮುಖ್ಯಸ್ಥರಾದಂತಹ ಅಶೋಕ್ ಅಂದಾಜಿರವರೇ, ಹಾಗೆ ಮತ್ತೊಬ್ಬರು ವೈದ್ಯರಾದಂತಹ ಡಾಕ್ಟರ್ ರಶ್ಮೀರ್ ಅವರೇ, ಹಾಗೆ ಕೀರ್ತಿ ಯುವತ ಮಹಿಳಾ ಮಂಡಳಿ ಅಧ್ಯಕ್ಷರು ಆದಂತಹ ಮಂಜುಳಾ ರಮೇಶ್ ಅವರೇ, ಹಾಗೆ ವೇದಿಕೆ ನಿರ್ವಹಿಸಿರ್ತಕ್ಕಂಥ ಎಲ್ಲ ಸಭಿಕರೇ, ಬಹಳ ಸಂತೋಷವಾದಂತಹ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಜಗಜ್ಯೋತಿ ಬಸವಣ್ಣವರು 12ನೇ ಶತಮಾನದಲ್ಲಿ ಬಹಳ ವಿಶೇಷವಾಗಿ ಮಾನವತಾವಾದಿಯನ್ನ ಅವನು ಮನುಷ್ಯತ್ವವನ್ನ ಬೆಳೆಸ್ಕೋಬೇಕು, ಹಾಗೆ ದೈವ ಧರ್ಮದ ಮೂಲವೇ ಅಂತಕ್ಕಂಥ ಮಾತನ್ನು ಏನ್ ಹೇಳಿದ್ರು
ಅದರ ಅಡಿಯಲ್ಲಿ ಇವನಾರವ ಎಂದು ನೆನೆಸಿದರಯ್ಯ, ಇವ ನಮ್ಮವ ಎಂದು ನೆನೆಸಯ್ಯ ಕೂಡಲ ಸಂಗಮ ದೇವ ಅಂತಕ್ಕಂಥ ಮಾತನ್ನು ಹೇಳಿ ಅಲ್ವಾ. ಬಹಳ ನಮಗೆ ಈ ಜಗತ್ತಿನಲ್ಲಿ, ಅದರಲ್ಲೂ ಭಾರತ ದೇಶದಲ್ಲಿ, ಅದರಲ್ಲೂ ಕರ್ನಾಟಕದಲ್ಲಿ, ಅದರಲ್ಲೂ ಬಿಜಾಪುರ ಜಿಲ್ಲೆ ಬಸವನ ಬಾಗೇವಾಡಿನಲ್ಲಿ ಮಾದಲಾಂಬಿಕೆಯ ಒಬ್ಬ ಸುಪುತ್ರನಾಗಿ ಇಡೀ ಜಗತ್ತಿನಲ್ಲಿ ಸೂರ್ಯ ಚಂದ್ರರು ಎಷ್ಟು ಸತ್ಯನೋ ಅಷ್ಟೇ ಒಂದು ಪ್ರಕಾಶಮಾನವಾಗಿ ಜನಿಸಿದವರು ಜಗಜ್ಯೋತಿ ಬಸವಣ್ಣವರು. ನಮ್ಮಲ್ಲಿ ಅಸಮಾನತೆ ಇತ್ತು, ತಾರತಮ್ಯ ಇತ್ತು, ಮಹಿಳೆಯರಿಗೆ ಅವಕಾಶಗಳಿರಲಿಲ್ಲ, ದೀನ ದಲಿತರು ಈ ಸಮಾಜದಲ್ಲಿ ಕೆಲಸವನ್ನು ಮಾಡೋಕ್ಕಾಗ್ತಿರ್ಲಿಲ್ಲ, ತಾರತಮ್ಯ ಇತ್ತು. ಇಂತಹ ಸಂದರ್ಭದಲ್ಲಿ ಇದನ್ನೆಲ್ಲ ಹೋಗಲಾಡಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ಹೋರಾಟವನ್ನು ಮಾಡಿದಂಥವ್ರು ಜಗಜ್ಯೋತಿ ಬಸವಣ್ಣವರು. ಅವರು ತಮ್ಮ 7ನೇ ವಯಸ್ಸಲ್ಲೇ ಅನೇಕ ತಾರತಮ್ಯವನ್ನು ನೋಡ್ತಾರೆ. ನನ್ನ ಅಕ್ಕನ್ನ ಎಲ್ಲೋ ಅವರು ಋತುಮತಿ ಆದಂತ ಸಂದರ್ಭದಲ್ಲಿ ಮೂಲೆ ಕೊಡಿಸ್ತಕ್ಕಂಥದ್ದು, ದೀನ ದಲಿತರನ್ನ ಅಸ್ಪೃಶ್ಯತೆ ಮುಡಿಸ್ಕೊಂಡಿರ್ತಕ್ಕಂಥದ್ದು, ಕೆಲವೊಂದು ವರ್ಗದವರಿಗೆ ಶ್ರೀಮಂತ ಬಡವ ಅಂತಕ್ಕಂಥದ್ದು, ಇಂಥದ್ದೆಲ್ಲ ಯಾಕೆ ಈ ರೀತಿ ಆಗ್ತಾ ಇದೆ? ಮಾನವರೆಲ್ಲ ಒಂದೇ, ಎಲ್ಲರಿಗೂ ಪಂಚಾಯತ್ಗಳಿದೆ, ಕಣ್ಣಿದೆ, ಮೂಗಿದೆ, ಆಸೆ ಇದೆ, ಯಾಕೆ ಈ ರೀತಿಯ ತಾರತಮ್ಯವನ್ನು ಮಾಡ್ತಾರೆ? ಇದಾಗಬಾರ್ದು ಅಂತಕ್ಕಂಥ ಉದ್ದೇಶದಿಂದ ಸಾಮಾಜಿಕ ಸಮಾನತೆಯನ್ನು ಕೊಡಬೇಕು ಅಂತ ಹೇಳಿ ಬಿಚ್ಚಣ್ಣ ಆಶ್ರಮದಲ್ಲಿ ಮಂತ್ರಿ ಆದಂತಹ ಜಗಜ್ಯೋತಿ ಬಸವಣ್ಣವರು ಹೋರಾಟವನ್ನ ಶುರು ಮಾಡ್ತಾರೆ ಅಲ್ವಾ ಬಂಧುಗಳೇ. ಎಷ್ಟು ಇದು ಜಗತ್ತಿನ ಪ್ರಪ್ರಥಮ ಪಾರ್ಲಿಮೆಂಟ್ ಅನುಭವ ಮಂಟಪದಲ್ಲಿ ಬಸವಣ್ಣವರು ಮಹಾಮಂತ್ರಿಗಳಾಗಿ ಈ ಸಮಾಜವನ್ನು ಬದಲಾವಣೆ ಮಾಡಬೇಕು, ಎಲ್ಲರೂ ನಾವೆಲ್ಲ ಒಂದೇ ಅಂತಕ್ಕಂತಹ ಉದ್ದೇಶದಿಂದ ಮಾನವರಲ್ಲಿ ಸಮಾನತೆಯನ್ನು ತುಂಬಲಿಕ್ಕೆ ಬಹಳ ಪ್ರಯತ್ನವನ್ನು ಪಟ್ಟು ದೊಡ್ಡ ಒಂದು ಮಂದಿ ಮಂಚಯ್ಯ ಅಂತಕ್ಕಂಥ ಒಬ್ಬ ವ್ಯಕ್ತಿ, ಇನ್ನಿತರ ಅನೇಕ ಮಣಿವಂತರು ಅವತ್ತೊಂದು ದಿವಸ ಬಸವಣ್ಣವರು ವಿರೋಧ ಮಾಡ್ತಾರೆ. ಇಲ್ಲ ನಾವೊಂದು ವರ್ಗ, ನಾವು ಮೇಲೆ ಇರಬೇಕು, ಕೆಳಗಿರ್ತಕ್ಕಂಥವ್ರು ಯಾಕೆ ಮೇಲ್ತಂತಿರ್ತಕ್ಕಂಥದ ಹೋರಾಟ ಒಂದು ಪ್ರಶ್ನೆಯನ್ನು ಮಾಡ್ತಾರೆ. ಬಸವಣ್ಣವರು ಹೇಳ್ತಾರೆ, ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಗುಡಿ ಗುಂಡಾದಲ್ಲಿರ್ತಕ್ಕಂಥ ದೇವರಲ್ಲ, ನಿನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಕಳೆದವಯ್ಯ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಎಲ್ಲಾರು ದೇವ್ರನ್ನ ಕಾಣೋದು ಹೇಳಿದ್ರೆ ನಿಮ್ಮಲ್ಲಿ ನೋಡಿ, ನಮ್ಮ ತಾಯಿ ಶಿಕ್ಷಕರಾದಂತ ನಮ್ಮ ಚೌಡಮ್ಮ ಇವರು ಮೊನ್ನೆ ಮಂಡ್ಯ ನಗರಕ್ಕೆ ಬಂದು ಅನೇಕ ವೃದ್ಧಾಶ್ರಮದಲ್ಲಿರ್ತಕ್ಕಂಥ ಸುಮಾರು 100 ಮಕ್ಕಳಿಗೆ ತಟ್ಟೆಯನ್ನು ದಾನ ಮಾಡಿದ್ರು. ಅವ್ರಿಗೆ ಊಟ ಮಾಡೋದು ತಟ್ಟೆ ಇರಲಿಲ್ಲ, ಒಂದು ಗ್ಲಾಸ್ ಕುಡಿಯೋದಕ್ಕೆ ನೀರಿಲ್ಲ. ಇವ್ರು ಬಂದು ಇವರೇ ನಿಜವಾದ ಇವ್ರು ಹೊಡಿಬೇಕು ಮೇಡಮ್ ಚಾಪ್ಟರ್. ಎಷ್ಟು ಸಂತೋಷ ಆಗ್ತದೆ. ಇವತ್ತು ದಾನ ಮಾಡ್ತಕ್ಕಂಥದ್ದು, ಶರಣ ಪರಂಪರೆಯನ್ನು ಕೊಡ್ತಕ್ಕಂಥದ್ದು. ನಾವು ಯಾರು ಜನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂದ್ರು ಸನ್ಮಾನ್ಯ ಅಧ್ಯಕ್ಷರೇ ಅಲ್ವಾ ಮಲೆಯವರವ್ರೆ. ಎಷ್ಟು ಹೇಳಿ, ಜನಗಿಂತ ಕಿರಿಯರಿಲ್ಲ, ಶಿವ ಯಾರಿಗೆಲ್ಲ ನಾನು ನಂದು ಅಂತಾರೆ. ಅವರು ನಾನೇ ಕಿರಿಯರಪ್ಪ, ಶಿವಭಕ್ತರು ನೀನೇ ಹಿರಿಯರು ಅಂತ ಹೇಳಿ ಶರಣಾರ್ಥಿ ಅಂತ ಹೇಳಿ ಆ ಮಾದಾರ ಚೆನ್ನೈ ಆಗ್ಬೋದು, ತುಂಬಾ ಗುಡ್ಡೆ ಆಗ್ಬೋದು, ಅವ್ರಿಗೆ ಬಸವಣ್ಣವ್ರ ಕೈಯನ್ನು ಮುಗಿತಾರೆ. ನೋಡಿ ಎಂತ ಮನಸ್ಥಿತಿಯನ್ನು ಅವತ್ತು ಇಟ್ಕೊಂಡಿದ್ರು ಅಂತಕ್ಕಂಥದ್ದು ಅಲ್ವಾ. ಇವತ್ತು ದಿವಸ ಅವತ್ತು ಏನು ಅಂದ್ರೆ, ಇವತ್ತು ನಾವು ಕನ್ನಡ ಪುಸ್ತಕದಲ್ಲಿ ಹೇಳ್ತೀವಿ, ಕಳಬೇಡ, ಕೊಲಬೇಡ, ಔಷಧ ನುಡಿಯಲು ಬೇಡ, ಕಳಬೇಡ, ಕಳ್ತನ ಮಾಡಬೇಡ, ಋಣಾರ್ಗ ಬಿಡ್ತಟ್ಟು ಅವರೇ ಸೆಕ್ಷನ್ 379 ಐಪಿಸಿ ಕಳ್ತನ, ಸೈಕಲ್ ಕದ್ರೆ, ವಾಚ್ ಕದ್ರೆ, ಆ ಮಲ್ಲಿದ್ದು ಸಾಮಾನು ಕದ್ರೆ ಕಳ್ತನ ಮಾಡುದು, ಇವ್ರು ಕೇಸ್ ಹಾಕ್ತಿದ್ರು. ಆದ್ರೆ ಅವತ್ತೇ ಹೇಳಿದ್ರು ಕಳ್ತನ ಮಾಡಬೇಡ, ಪೊಲೀಸರು ಕೆಲಸ ಕೊಡ್ಬೇಡ ಅಲ್ವಾ. ಕಳಬೇಡ, ಕೊಲಬೇಡ, ಋಣಾರ್ಗಮೇ ಮರ್ಡರ್, ಇನ್ನೊಬ್ರನ್ನ ಹತ್ಯೆಯನ್ನು ಮಾಡಬೇಡ, ಕೊಲಬೇಡ, ಖುಷಿಯ ನುಡಿಯಲು ಬೇಡ, ಸುಳ್ಳು ಹೇಳಬೇಡ, ಅನ್ಯರ ಕಂಡ್ರೆ ಇವರು ಆ ಜಾತಿ ಈ ಜಾತಿ ಮತ್ತು ಅಸಹ್ಯ ಪಡಬೇಡ, ಇದರ ನಡೆಯಲು ಬೇಡ, ಮುರಿಯಬೇಡ, ಅನ್ಯರ ಕಂಡ್ರೆ ಅಸಹ್ಯ ಪಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವರ. ಎಂತ ಮಾತು ಹೇಳುದು. ನುಡಿದರೆ ಮುತ್ತಿನ ಆಳದಂತೆ ಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದೌದನ್ನಬೇಕು ಅಂತಕ್ಕಂಥ ಮಾತನ್ನು ಹೇಳುದು. ಅವತ್ತೊಂದು ದಿವಸ ಇವತ್ತು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳಾದಂತ ನಾಗರತ್ನ ಸಾಹೇಬ್ರು, ಏನ್ ಸರ್ ನಾಗರತ್ನ ಸಾಹೇಬ್ರು ನಮ್ಮ ಶಾಸಕರು ಸಚಿವರು ಒಂದು ಮಾನನಷ್ಟ ಮೊಕದ್ದಮೆಯನ್ನು ಹಾಕೊಂಡು ಹೋಗ್ತಾರೆ. ಅಲ್ಲಿ ಬರ್ದವರೇ ಅವರು, ನೀವು ಶಾಸಕರು ವಿಧಾನಸಭೆಯಲ್ಲಿ ಶಾಸಕರು ಹೆಂಗಿರ್ಬೇಕು ಅಂತಕ್ಕಂಥದ್ದು ಬಸವಣ್ಣವ್ರು ಅವತ್ತು ಹೇಳಿದರೆ, ಮೃದು ವಚನವೇ ಸಕಲ ಜಪಂಗಳಯ್ಯ, ಮೃದು ವಚನವೇ ಸಕಲ ತಪಂಗಳಯ್ಯ, ಸದುಬೀಜವೇ ಸದಾ ಸೇವೆ ಕೂಡಲ ಸಂಗಮ ದೈವ. ನುಡಿದರೆ ಮೂತಿನ ಆಳದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದೌದಿರಬೇಕು. ನಾವ್ ಯಾರು ಮಾತಾಡ್ತಿದ್ರೆ 4 ಜನ ಸುಮ್ಮನೆ ಕರ್ತೀವಿ, ಹೌದು ಕರೆಕ್ಟ್ ಒಳ್ಳೆ ಮಾತಾಡ್ತಾರೆ ಅಂತಕ್ಕಂಥ ಇದನ್ನ ಬಸವಣ್ಣವ್ರು ಅವತ್ತು ಹೇಳಿದ್ರು. ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ಅವರು ಬಂದಿರತಕ್ಕಂಥ ಜಡ್ಜ್ಮೆಂಟ್ ಅಲ್ಲಿ ಜನಪ್ರತಿನಿಧಿಗಳು ಮೈಸೂರಾಗಲಿ, ಮಂಡ್ಯ ಆಗಲಿ, ಚಾಮರಾಜನಗರ ಆಗಲಿ, ತಿರುಮಾರ್ನಲ್ಲಿ ಯಾವ್ಯಾವ ಊರಾಗ್ಲಿ ಜನಪ್ರತಿನಿಧಿಗಳು ಈ ರೀತಿಯ ಜನರ ಜೊತೆ ಮಾತಾಡಬೇಕು ವಿನ ಅವ್ಯಾಚ್ಯ ಶಬ್ದಗಳನ್ನ ಮಾತಾಡಬಾರ್ದು ಅಂತಕ್ಕಂಥದ್ದ ನ್ಯಾಯಮೂರ್ತಿಗಳು ತೀರ್ಪಿನಲ್ಲಿ ಬಂದಿದ್ದಾರೆ ಅಲ್ವಾ. ಯಾಕೆ ಮಾತನ್ನು ಹೇಳ್ತೀನಿ ಅಂತಂದ್ರೆ,
ಅವರು ನಾನೇ ಇಕ್ಕಿದ್ದೀರಪ್ಪ ಶಿವಭಕ್ತರು ನೀನೇ ಇರೋರು ಅಂತೇಳಿ ಶರಣಾರ್ಥಿ ಅಂತೇಳಿ ಆ ಮಾದಾರ ಚಣೆ ಆಗ್ಬೋದು ಕುಂಬಾರ ಗುಡ್ಡೆ ಆಗ್ಬೋದು ಅವ್ರಿಗೆ ಬಸವಣ್ಣವ್ರ ಕೈಯನ್ನು ಮುಗಿತಾರೆ. ನೋಡಿ ಎಂತ ಮನಸ್ಥಿತಿಯನ್ನು ಅವತ್ತು ಇಟ್ಕೊಂಡಿದ್ರು ಅಂತಕ್ಕಂಥದ್ದು ಅಲ್ವಾ. ಇವತ್ತು ದಿವಸ ಅವತ್ತು ಏನು ಅಂದ್ರೆ ಇವತ್ತು ನಾವು ಕನ್ನಡ ಪುಸ್ತಕದಲ್ಲಿ ಹೇಳ್ತೀವಿ, ಆ ಕಳಬೇಡ, ಕೊಲಬೇಡ, ಹೊಸ ನುಡಿಯಲು ಬೇಡ, ಕಳಬೇಡ, ಕಳ್ತನ ಮಾಡಬೇಡ, ಋಣಾಂಡ ಬಿಡ್ತಿರ್ತು ಅವರೇ. ಸೆಕ್ಷನ್ 370 ಐಪಿಸಿ ಕಳ್ತನ, ಸೈಕಲ್ ಕದ್ರೆ, ವಾಚ್ ಕದ್ರೆ, ಆ ಮಲ್ಲಿದ್ದು ಸಾಮಾನು ಕದ್ರೆ ಕಳ್ತನ ಮಾಡುದು, ಇವ್ರು ಕೇಸ್ ಹಾಕ್ತಿದ್ರು. ಆದ್ರೆ ಅವತ್ತೇ ಹೇಳಿದ್ರು ಕಳ್ತನ ಮಾಡ್ಬೇಡ, ಪೊಲೀಸರು ಕೆಲಸ ಕೊಡ್ಬೇಡ ಅಲ್ವಾ. ಕಳಬೇಡ, ಕೊಲಬೇಡ, ಋಣಾಂಡ ಮರ್ಡರ್, ಇನ್ನೊಬ್ರನ್ನ ಹತ್ಯೆಯನ್ನ ಮಾಡಬೇಡ, ಕೊಲಬೇಡ, ಖುಷಿಯ ನುಡಿಯಲು ಬೇಡ, ಸುಳ್ಳು ಹೇಳಬೇಡ, ಅನ್ಯರ ಕಂಡ್ರೆ ಇವರು ಆ ಜಾತಿ ಈ ಜಾತಿ ಮತ್ತು ಅಸಹ್ಯ ಪಡಬೇಡ, ಇದರ ನಡೆಯಲು ಬೇಡ, ಮುರಿಯಬೇಡ, ಅನ್ಯರ ಕಂಡ್ರೆ ಅಸಹ್ಯ ಪಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ಎಂತ ಮಾತು ಹೇಳುದು. ನುಡಿದರೆ ಮುತ್ತಿನ ಆಳದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದೌದರಬೇಕು ಅಂತಕ್ಕಂಥ ಮಾತನ್ನು ಹೇಳುದು. ಅವತ್ತೊಂದು ದಿವಸ ಇವತ್ತು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳಾದಂತ ನಾಗರತ್ನ ಸಾಹೇಬ್ರು, ಏನ್ ಸರ್ ನಾಗರತ್ನ ಸಾಹೇಬ್ರು ನಮ್ಮ ಶಾಸಕರು ಸಚಿವರು ಒಂದು ಮಾನಷ್ಟ ಮೊಕದ್ದಮೆಯನ್ನು ಹಾಕೊಂಡು ಹೋಗ್ತಾರೆ. ಅದು ಬರ್ದವರೇ ಅವರು. ನೀವು ಶಾಸಕರು ವಿಧಾನಸಭೆಯಲ್ಲಿ ಶಾಸಕರು ಹೆಂಗಿರ್ಬೇಕು ಅಂತಕ್ಕಂಥದ್ದು ಬಸವಣ್ಣವ್ರು ಅವತ್ತು ಹೇಳಿದರೆ, ಮೃದು ವಚನವೇ ಸಕಲ ಜಪಗಳಯ್ಯ, ಮೃದು ವಚನವೇ ಸಕಲ ತಪಗಳಯ್ಯ, ಆ ಸದುವಿದಯವೇ ಸದಾ ಸೇವಗಳೇ ಕೂಡಲ ಸಂಗಮ ದೈವ, ನುಡಿದರೆ ಮೂರ್ತಿನ ಆಳದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದೌದಿರಬೇಕು. ನಾವ್ ಯಾರು ಮಾತಾಡ್ತಿದ್ರೆ 4 ಜನ ಸುಮ್ಮನೆ ಕಳ್ತೀವಿ, ಹೌದೌದು ಕರೆಕ್ಟ್ ಒಳ್ಳೆ ಮಾತಾಡ್ತಾರೆ ಅಂತಕ್ಕಂಥ ಇದನ್ನ ಬಸವಣ್ಣವ್ರು ಅವತ್ತು ಹೇಳಿದ್ರು. ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ಅವರು ಬಂದಿರ್ತಕ್ಕಂಥ ಜಡ್ಜ್ಮೆಂಟ್ ಅಲ್ಲಿ ಜನಪ್ರತಿನಿಧಿಗಳು ಮೈಸೂರಾಗಲಿ, ಮಂಡ್ಯ ಆಗಲಿ, ಚಾಮರಾಜನಗರ ಆಗಲಿ, ತಿರುಮಲನಲ್ಲಿ ಯಾವ್ಯಾವ ಊರಾಗ್ಲಿ ಜನಪ್ರತಿನಿಧಿಗಳು ಈ ರೀತಿಯ ಜನರ ಜೊತೆ ಮಾತಾಡಬೇಕು ವಿನ ಅವ್ಯಾಚ ಶಬ್ದಗಳನ್ನ ಮಾತಾಡಬಾರ್ದು ಅಂತಕ್ಕಂಥದ್ದ ನ್ಯಾಯಮೂರ್ತಿಗಳು ತೀರ್ಪಿನಲ್ಲಿ ಬಂದಿದ್ದಾರೆ ಅಲ್ವಾ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತ ಹೇಳಿದ್ರೆ, ಜಗತ್ತಿನ ಪ್ರಪ್ರಥಮ ಪಾರ್ಲಿಮೆಂಟ್ ಅವರು ಈಗ ಏನು 892ನೇ ಜಯಂತಿ ಮಾಡ್ತಾ ಇದ್ವಿ, 850-900 ವರ್ಷಗಳ ಹೇಳಿದಂತ ಮಾತು ಇವತ್ತು ನಮಗೆ ಪ್ರಸ್ತುತ ಆಗಿದೆ. ಇವತ್ತು ಸಾಕಷ್ಟು ಮನೆಗಳಲ್ಲಿ ಘರ್ಷಣೆ ಆಗ್ತಾ ಇದೆ, ಅಲ್ಲ ಹೊಡೆದಾಟ ಆಗ್ತಾ ಇದೆ ಅಲ್ವಾ. ಬಾಯಿ ಬಸಪ್ಪ, ಗಂಗಾ ನಾಗಪ್ಪ ಅಂತ ಆ ಬಸವಣ್ಣವ್ರು ಹೇಳೋದು ನಡೀತಾ ಇರೋದು ಒಂದಾಗಿದೆ ಅಲ್ವಾ. ಪರಿಸ್ಥಿತಿ ಯಾಕೆಂದ್ರೆ ಇವತ್ತು ಘರ್ಷಣೆಗಳು ಅಲ್ವಾ. ಅವ್ರು ಏನು ಕಳಬೇಡ ಅಂತ ಹೇಳಿದ್ರು, ಇವತ್ತು ಕಳ್ತನ ಮಾಡಬೇಕು ಅಂತ, ಕೊಲಬೇಡ ಅಂತಂದ್ರು, ಕೊಲೆ ಮಾಡ್ತೀನಿ ಅಂತ ಹೇಳ್ತಾರೆ, ಹುಸಿಯ ನುಡಿಲ್ಲ ಹುಸಿಯ ನುಡಿತೀನಿ ಅಂತ ಹೇಳ್ತಾರೆ. ಪರಿಸ್ಥಿತಿ ಹೆಂಗಾಗೋಗಿದೆ, ಅದು 12ನೇ ಶತಮಾನ, ಇದು 21ನೇ ಶತಮಾನ. ಆದ್ರೆ ಬಂಧುಗಳೇ ಆ ರೀತಿ ಆಗೋದು ಬೇಕಾಗಿಲ್ಲ. ಇವತ್ತು ನಾವೆಲ್ಲ ಮಾನವರು, ನಾವೆಲ್ಲ ಸಂಘಜೀವಿಗಳು. ಜಗಜ್ಯೋತಿ ಬಸವಣ್ಣವರು 12ನೇ ಶತಮಾನದಲ್ಲಿ ಏನು ಒಂದು ನಮ್ಗೆ ಒಂದು ಸೂತ್ರವನ್ನ ಹಾಕಿದ್ದಾರೆ, ಎಷ್ಟು ಲಕ್ಷಾಂತರ ವಚನಗಳನ್ನ ಹೇಳಿದ್ದಾರೆ. ಆ ವಚನದಂತೆ ನೀವೆಲ್ಲ ನಾವು ಪಾಲನೆ ಮಾಡಿದಂತ ಸಂದರ್ಭದಲ್ಲಿ ಸದೃಢ ಭವ್ಯ ಶರಣ ಸಮಾಜವನ್ನ, ಒಂದು ಭವ್ಯ ಭಾರತ, ಒಂದು ಶರಣ ಭಾರತವನ್ನ ಕಾಣಲು ಸಾಧ್ಯವಾಗ್ತದೆ. ಇಲ್ಲ ಅಂದ್ರೆ ಮುಂದಿನ ದಿವಸಗಳಲ್ಲಿ ಬಹಳ ಘರ್ಷಣೆ ಗಲಾಟೆಗಳು ಇಂಥವೆಲ್ಲ ಆಗಲು ಸಾಧ್ಯವಾಗ್ತದೆ. ಹಾಗಾಗಿ ನಾವೆಲ್ಲ ಶರಣ ಪರಂಪರೆಯನ್ನು ಕೈಗೂಡಿಸ್ಕೋಬೇಕು. ಬಸವಣ್ಣವರು ಹೇಳಿದಂತಕ್ಕಂಥದ್ದು ಅವ್ರು ಹೇಳೋದು ದೈವೇ ಧರ್ಮದ ಮೂಲವೇ ಅಂತಕ್ಕಂಥದ್ದು. ಕೈಂಡ್ನೆಸ್ ಅಂತ ಧರ್ಮದ ಮೂಲ ಯಾವುದು ಅಂತ ಹೇಳಿದ್ರೆ ದಯೆ. ನಮ್ಮಲ್ಲಿ ಏನಿರ್ಬೇಕಪ್ಪ ಅಂದ್ರೆ ಮೊದಲು ನಾವು ಯಾವುದೇ ಅಧಿಕಾರದಲ್ಲಿ ದಯೆಯನ್ನು ಇಟ್ಟುಕೊಂಡು ನಾವು ಕೆಲಸವನ್ನು ಮಾಡಬೇಕು. ಆ ನಿಟ್ಟಿನಲ್ಲಿ ದೈವೇ ಧರ್ಮದ ಮೂಲವೇ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಹಾಗಾಗಿ ಬಸವಣ್ಣವರ ಅನೇಕ ವಚನಗಳು ಇವತ್ತು ನಮಗೆ ಆದರ್ಶವಾಗಿದೆ. ಹಾಗಾಗಿ ನಾವು ಯಾವುದೇ ವೃತ್ತಿಯನ್ನ ಮಾಡಲಿ, ಯಾವುದೇ ಕೆಲಸಗಳನ್ನ ಮಾಡಿದ್ರೂ ನಾವು ಬಸವಣ್ಣವರ ಆದರ್ಶಗಳನ್ನ ಕೈಗೂಡಿಸಿಕೊಂಡಂತ ಸಂದರ್ಭದಲ್ಲಿ ಸದೃಢ ಭವ್ಯ ಸಮಾಜವನ್ನ ನಿರ್ಮಾಣ ಮಾಡಲು ಸಾಧ್ಯವಾಗ್ತದೆ. ಹಾಗೆ ಇವತ್ತು ನೋಡಿ ನಮ್ಮ ಕರ್ನಾಟಕ ರಾಜ್ಯದ ಸನ್ಮಾನ್ಯ ಸಿದ್ದರಾಮಯ್ಯನವರು ಬಹಳ ಅವರ ಗುರುತು ಮಾಡಿ ಆ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಜಗಜ್ಯೋತಿ ಬಸವಣ್ಣವರು ಅಂತಕ್ಕಂಥ ಮಾತನ್ನು ಹೊಡಿಬೇಕು ನೀವೆಲ್ಲ ಚಪ್ಪಾಳೆ ನೋಡಿ. ಸರ್ಕಾರದವರು ಇವತ್ತು ಅವ್ರನ್ನ ಗುರುತಿದ್ದಾರೆ. ಬಸವಣ್ಣವರಿಗೆ 1909ರಲ್ಲಿ ಏನು ನಮಗೆ 1942ರಲ್ಲಿ ಸ್ವಾತಂತ್ರ್ಯ ಬರ್ತದೆ. 1909ರಲ್ಲಿ ಲಂಡನ್, ರಷ್ಯಾ, ಅನೇಕ ದೇಶಗಳ ಅನೇಕ ತಾವೆಲ್ಲ ಏನು ಸೇರಿದ್ವಿ, ಇಂಥವರೆಲ್ಲ ಮಹಾನ್ ಅಧ್ಯಕ್ಷರ ಸೇರಿ ಬಸವಣ್ಣವರಿಗೆ ಅವತ್ತನೇ ಲಾರ್ಡ್ ಬಸವಣ್ಣ, ವಿಶ್ವಗುರು ಬಸವಣ್ಣ, ಜಗತ್ತಿನ ಜ್ಯೋತಿ ಬಸವಣ್ಣ, ಜಗತ್ತಿಗೆ ಜ್ಯೋತಿಯನ್ನು ಕೊಟ್ಟಂತವರು, ಬೆಳಕನ್ನ ಕೊಟ್ಟಂತವರು ಬಸವಣ್ಣವರು ಅಂತೇಳಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಅವರಿಗೆ ಆ ಒಂದು ಬಿರುದನ್ನ ಕೊಟ್ಟಿದ್ದಾರೆ ಅಲ್ವಾ. ಹಂಗಾಗಿ ಅಂತ ಒಂದು ಸಾಂಸ್ಕೃತಿಕ ನಾಯಕರ ಒಂದು ವಿಚಾರಗಳನ್ನ ನಾವು ನೀವು ಮನೆಗಳಲ್ಲಿ ಮೈಗೂಡಿಸಿಕೊಂಡಂತ ಸಂದರ್ಭದಲ್ಲಿ ವ್ಯಾಜ್ಯಗಳು ಕಮ್ಮಿ ಆಗ್ತದೆ, ಒಂದು ಕಾಯಕ ಜಾಸ್ತಿ ಆಗ್ತದೆ. ಹಾಗಾಗಿ ವರ್ಕಿಸ್ ವರ್ಷಿಪ್ ಲೆಟರ್ಸ್ ಕೊಡ್ತಕ್ಕಂಥ ಕಾಯಕದಿಂದ ಕೈಲಾಸ ಕಾಣುವಂತಕ್ಕಂಥ ಮಾತನ್ನು ಏನ್ ಹೇಳಿದರೆ ನಾವು ಮೌಲ್ಯತೆ ಒಳಗಾಗದೆ ನಾವೆಲ್ಲ ಶರಣ ಬಂಧುಗಳು ನಾವು ಕಾಯಕದಿಂದ ಕೈಲಾಸ ಕಾಣುವಂತ ಕೆಲಸವನ್ನು ಮಾಡೋಣ ಅಂತಕ್ಕಂಥ ಮಾತನ್ನು
ಈ ಸಂದರ್ಭ ಹೇಳ್ತಾ ಪೋತೇರ ಮಹಾದೇವರವರು ಬಹಳ ವಿಶೇಷವಾಗಿ ರಾಜ್ಯಾದ್ಯಂತ ಇಂಥ ಕಾರ್ಯಕ್ರಮಗಳನ್ನ ಹೆಚ್ಚು ಮಾಡೋದ್ರ ಮುಖಾಂತರ ಮನಸ್ಸಿನಲ್ಲಿ ಇರ್ತಕ್ಕಂಥ ಒಂದು ಮೌಢ್ಯತೆಯನ್ನು ಹೋಗ್ಲಾಡಿಸಿ ಎಲ್ಲರನ್ನೂ ಶರಣ ಪರಂಪರೆಗೆ ಜಾಗೃತಿಗೊಳಿಸಬೇಕು ಅಂತಕ್ಕಂಥದ್ದು ಮಹಾದೇವರ ಉದ್ದೇಶ ಆಗಿದೆ. ಅವ್ರ ಜೊತೆಗೆ ನಮ್ಮ ಮಂಜುಳಾ ರಮೇಶ್ ಅವರು ನಿರಂತರವಾಗಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿರ್ತಕ್ಕಂಥ ವೇದಿಕೆರ್ತಕ್ಕಂಥ ಎಲ್ಲ ಗಣ್ಯರಿಗೂ ತಮ್ಮೆಲ್ಲರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸುಮಾರು 100 ಮಕ್ಕಳಿಗೆ ತಟ್ಟೆಯನ್ನು ದಾನ ಮಾಡೋದು, ಅವ್ರಿಗೆ ಊಟ ಮಾಡೋದು ತಟ್ಟೆ ಇರಲಿಲ್ಲ, ಒಂದು ಗ್ಲಾಸ್ ಕುಡಿಯೋದಕ್ಕೆ ನೀರಿಲ್ಲ. ಇವರು ಬಂದು ಇವರೇ ನಿಜವಾದ ಇವರು ಹೊಡಿಬೇಕು ಮೇಡಮ್ ಚಾಪಟ್ಟೆ. ಎಷ್ಟು ಸಂತೋಷ ಆಗ್ತದೆ. ಇವತ್ತು ದಾನ ಮಾಡ್ತಕ್ಕಂಥದ್ದು, ಶರಣ ಪರಂಪರೆಯನ್ನು ಕೊಡ್ತಕ್ಕಂಥದ್ದು. ನಾವು ಯಾರು ಜನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂದ್ರು ಸನ್ಮಾನ್ಯ ಅಧ್ಯಕ್ಷರೇ ಅಲ್ವಾ ಮಲೆಯವರವ್ರೆ. ಎಷ್ಟು ಹೇಳಿ ಜನಗಿಂತ ಕಿರಿಯರಿಲ್ಲ, ಶಿವ ಶಾಲೆಗೆಲ್ಲ ನಾನು 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 ನಂದು ನಂದು ಅಂತಾರೆ. ಅವರು ನಾನೇ ಕಿರಿಯರಪ್ಪ, ಶಿವಭಕ್ತರು ನೀನೇ ಹಿರಿಯರು ಅಂತೇಳಿ ಶರಣಾರ್ಥಿ ಅಂತೇಳಿ ಆ ಮಾದಾರ ಚಣೆ ಆಗ್ಬೋದು, ತುಂಬಾ ಗುಡ್ಡೆ ಆಗ್ಬೋದು, ಅವ್ರಿಗೆ ಬಸವಣ್ಣವ್ರ ಕೈಯನ್ನು ಮುಗಿತಾರೆ. ನೋಡಿ ಎಂತ ಮನಸ್ಥಿತಿಯನ್ನು ಅವತ್ತು ಇಟ್ಕೊಂಡಿದ್ರು ಅಂತಕ್ಕಂಥದ್ದು ಅಲ್ವಾ. ಇವತ್ತು ದಿವಸ ಅವತ್ತು ಏನು ಅಂದ್ರೆ ಇವತ್ತು ನಾವು ಕನ್ನಡ ಪುಸ್ತಕದಲ್ಲಿ ಹೇಳ್ತೀವಿ, ಆ ಕಳಬೇಡ, ಕೊಲಬೇಡ, ಹುಸಿ ನುಡಿಯಲು ಬೇಡ, ಕಳಬೇಡ, ಕಳ್ತನ ಮಾಡಬೇಡ, ಅವರೇ ಸೆಕ್ಷನ್ 370 ಐಪಿಸಿ ಕಳ್ತನ, ಸೈಕಲ್ ಕದ್ರೆ, ವಾಚ್ ಕದ್ರೆ, ಆ ಮಲ್ಲಿದ್ದು ಸಾಮಾನು ಕದ್ರೆ ಕಳ್ತನ ಮಾಡುದು, ಇವ್ರು ಕೇಸ್ ಹಾಕ್ತಿದ್ರು. ಅದ್ರ ಅವತ್ತೇ ಹೇಳಿದ್ರು ಕಳ್ತನ ಮಾಡ್ಬೇಡ, ಪೊಲೀಸರು ಕೆಲಸ ಕೊಡ್ಬೇಡ ಅಲ್ವಾ. ಕಳಬೇಡ, ಕೊಲಬೇಡ, ಕಮ್ಮಿ ಮರ್ಡರ್, ಇನ್ನೊಬ್ರನ್ನ ಹತ್ಯೆಯನ್ನ ಮಾಡಬೇಡ, ಕೊಲಬೇಡ, ಖುಷಿಯ ನುಡಿಯಲು ಬೇಡ, ಸುಳ್ಳು ಹೇಳಬೇಡ, ಅನ್ಯರ ಕಂಡ್ರೆ ಇವರು ಆ ಜಾತಿ ಈ ಜಾತಿ ಮತ್ತು ಅಸಹ್ಯ ಪಡಬೇಡ, ಇದರ ನಡೆಯಲು ಬೇಡ, ಮುರಿಯಬೇಡ, ಅನ್ಯರ ಕಂಡ್ರೆ ಅಸಹ್ಯ ಪಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ. ಎಂತ ಮಾತು ಹೇಳುದು. ನುಡಿದರೆ ಮುತ್ತಿನ ಆಡದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದೌದಿರಬೇಕು ಅಂತಕ್ಕಂಥ ಮಾತನ್ನು ಹೇಳುದು. ಅವತ್ತೊಂದು ದಿವಸ ಇವತ್ತು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳಾದಂತ ನಾಗರತ್ನ ಸಾಹೇಬ್ರು, ಏನ್ ಸರ್ ನಾಗರತ್ನ ಸಾಹೇಬ್ರು ನಮ್ಮ ಶಾಸಕರು ಸಚಿವರು ಒಂದು ಮಹಾರಾಷ್ಟ್ರ ಮೊಕದ್ದಮೆಯನ್ನು ಹಾಕೊಂಡು ಹೋಗ್ತಾರೆ. ಅಲ್ಲಿ ಬರ್ದವಳೆ ಅವರು, ನೀವು ಶಾಸಕರು ವಿಧಾನಸಭೆಯಲ್ಲಿ ಶಾಸಕರು ಹೆಂಗಿರ್ಬೇಕು ಅಂತಕ್ಕಂಥದ್ದು ಬಸವಣ್ಣವ್ರು ಅವತ್ತು ಹೇಳಿದರೆ, ಮೃದು ವಚನವೇ ಸಕಲ ಜಪಂಗಳಯ್ಯ, ಮೃದು ವಚನವೇ ಸಕಲ ತಪಂಗಳಯ್ಯ, ಆ ಸದುಬೀಜವೇ ಸದಾ ಶಿವನುಡಿಯ ಕೂಡಲ ಸಂಗಮ ದೈವ. ನುಡಿದರೆ ಮೂತಿನ ಆಳದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದೌದಿರಬೇಕು. ನಾವ್ ಯಾರು ಮಾತಾಡ್ತಿದ್ರೆ 4 ಜನ ಸುಮ್ಮನೆ ಕಲ್ತೀವಿ, ಹೌದೌದು ಕರೆಕ್ಟ್ ಒಳ್ಳೆ ಮಾತಾಡ್ತಾರೆ ಅಂತಕ್ಕಂಥ ಇದನ್ನ ಬಸವಣ್ಣವ್ರು ಅವತ್ತು ಹೇಳಿದ್ರು. ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ಅವರು ಬಂದಿರತಕ್ಕಂಥ ಜಡ್ಜ್ಮೆಂಟ್ ಅಲ್ಲಿ ಜನಪ್ರತಿನಿಧಿಗಳು ಮೈಸೂರಾಗಲಿ, ಮಂಡ್ಯ ಆಗಲಿ, ಚಾಮರಾಜನಗರ ಆಗಲಿ, ಸಿಂಧವಾಡನಲ್ಲಿ ಯಾವ್ಯಾವ ಊರಾಗ್ಲಿ ಜನಪ್ರತಿನಿಧಿಗಳು ಈ ರೀತಿಯ ಜನರ ಜೊತೆ ಮಾತಾಡಬೇಕು ವಿನ ಅವ್ಯಾಚ ಶಬ್ದಗಳನ್ನ ಮಾತಾಡಬಾರ್ದು ಅಂತಕ್ಕಂಥದ್ದು ನ್ಯಾಯಮೂರ್ತಿಗಳು ತೀರ್ಪಿನಲ್ಲಿ ಬಂದಿದ್ದಾರೆ ಅಲ್ವಾ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತ ಹೇಳಿದ್ರೆ, ಜಗತ್ತಿನ ಪ್ರಪ್ರಥಮ ಪಾರ್ಲಿಮೆಂಟ್ ಅವರು ಈಗ ಏನು 892ನೇ ಜಯಂತಿ ಮಾಡ್ತಾ ಇದ್ವಿ, 850-900 ವರ್ಷಗಳ ಹೇಳಿದಂತ ಮಾತು ಇವತ್ತು ನಮಗೆ ಪ್ರಸ್ತುತ ಆಗಿದೆ. ಇವತ್ತು ಸಾಕಷ್ಟು ಮನೆಗಳಲ್ಲಿ ಘರ್ಷಣೆ ಆಗ್ತಾ ಇದೆ, ಅಲ್ಲ ಹೊಡೆದಾಟ ಆಗ್ತಾ ಇದೆ ಅಲ್ವಾ. ಬಾಯಿ ಬಸಪ್ಪ, ಗಂಗಾ ನಾಗಪ್ಪ ಅಂತ ಆ ಬಸವಣ್ಣವ್ರು ಹೇಳೋದು ನಡೀತಾ ಇರೋದು ಒಂದಾಗಿದೆ ಅಲ್ವಾ. ಪರಿಸ್ಥಿತಿ ಯಾಕೆಂದ್ರೆ ಇವತ್ತು ಘರ್ಷಣೆಗಳು ಅಲ್ವಾ. ಅವ್ರು ಏನು ಕಳಬೇಡ ಅಂತ ಹೇಳಿದ್ರು, ಇವತ್ತು ಕಳ್ತನ ಮಾಡಬೇಕು ಅಂತ, ಕೊಲಬೇಡ ಅಂತಂದ್ರು, ಕೊಲೆ ಮಾಡ್ತೀನಿ ಅಂತ ಹೇಳ್ತಾರೆ, ಹುಸಿಯ ನುಡಿಲ್ಲ ಹುಸಿಯ ನುಡಿತೀನಿ ಅಂತ ಹೇಳ್ತಾರೆ. ಪರಿಸ್ಥಿತಿ ಹೆಂಗಾಗೋಗಿದೆ. ಅದು 12ನೇ ಶತಮಾನ, ಇದು 21ನೇ ಶತಮಾನ. ಆದ್ರೆ ಬಂಧುಗಳೇ ಆ ರೀತಿ ಆಗೋದು ಬೇಕಾಗಿಲ್ಲ. ಇವತ್ತು ನಾವೆಲ್ಲ ಮಾನವರು, ನಾವೆಲ್ಲ ಸಂಘಜೀವಿಗಳು. ಜಗಜ್ಯೋತಿ ಬಸವಣ್ಣವರು 12ನೇ ಶತಮಾನದಲ್ಲಿ ಏನು ಒಂದು ನಮಗೆ ಒಂದು ಸೂತ್ರವನ್ನು ಹಾಕಿದ್ದಾರೆ, ಎಷ್ಟು ಲಕ್ಷಾಂತರ ವಚನಗಳನ್ನ ಹೇಳಿದ್ದಾರೆ. ಆ ವಚನದಂತೆ ನೀವೆಲ್ಲ ನಾವು ಪಾಲನೆ ಮಾಡಿದಂತ ಸಂದರ್ಭದಲ್ಲಿ ಸದೃಢ ಭವ್ಯ ಶರಣ ಸಮಾಜವನ್ನ, ಒಂದು ಭವ್ಯ ಭಾರತ, ಒಂದು ಶರಣ ಭಾರತವನ್ನ ಕಾಣಲು ಸಾಧ್ಯವಾಗ್ತದೆ. ಇಲ್ಲ ಅಂದ್ರೆ ಮುಂದಿನ ದಿವಸಗಳಲ್ಲಿ ಬಹಳ ಘರ್ಷಣೆ ಗಲಾಟೆಗಳು ಇಂಥವೆಲ್ಲ ಆಗಲು ಸಾಧ್ಯವಾಗ್ತದೆ. ಹಾಗಾಗಿ ನಾವೆಲ್ಲ ಶರಣ ಪರಂಪರೆಯನ್ನು ಮೈಗೂಡಿಸ್ಕೋಬೇಕು. ಬಸವಣ್ಣವರು ಹೇಳಿರ್ತಕ್ಕಂಥದ್ದು ಅವ್ರು ಹೇಳುದು ದೈವೇ ಧರ್ಮದ ಮೂಲವೇ ಅಂತಕ್ಕಂಥದ್ದು. ಕೈಂಡ್ನೆಸ್ ಅಂತ ಧರ್ಮದ ಮೂಲ ಯಾವುದು ಅಂತ ಹೇಳಿದ್ರೆ ದಯೆ. ನಮ್ಮಲ್ಲಿ ಏನಿರ್ಬೇಕಪ್ಪ ಅಂದ್ರೆ ಮೊದಲು ನಾವು ಯಾವುದೇ ಅಧಿಕಾರದಲ್ಲಿ ದಯೆಯನ್ನು ಇಟ್ಕೊಂಡು ನಾವು ಕೆಲಸವನ್ನು ಮಾಡಬೇಕು. ಆ ನಿಟ್ಟಲ್ಲಿ ದೈವೇ ಧರ್ಮದ ಮೂಲವೇ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಹಾಗಾಗಿ ಬಸವಣ್ಣವರ ಅನೇಕ ವಚನಗಳು ಇವತ್ತು ನಮಗೆ ಆದರ್ಶವಾಗಿದೆ. ಹಾಗಾಗಿ ನಾವು ಯಾವುದೇ ವೃತ್ತಿಯನ್ನ ಮಾಡಲಿ, ಯಾವುದೇ ಕೆಲಸಗಳನ್ನ ಮಾಡಿದ್ರೂ ನಾವು ಬಸವಣ್ಣವರ ಆದರ್ಶಗಳನ್ನ ಕೈಗೂಡಿಸಿಕೊಂಡಂತ ಸಂದರ್ಭದಲ್ಲಿ ಸದೃಢ ಭವ್ಯ ಸಮಾಜವನ್ನ ನಿರ್ಮಾಣ ಮಾಡಲು ಸಾಧ್ಯವಾಗ್ತದೆ. ಹಾಗಾಗಿ ಇವತ್ತು ನೋಡಿ ನಮ್ಮ ಕರ್ನಾಟಕ ರಾಜ್ಯದ ಸನ್ಮಾನ್ಯ ಸಿದ್ದರಾಮಯ್ಯನವರು ಬಹಳ ಅವರ ಗುರುತು ಮಾಡಿ ಆ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಜಗಜ್ಯೋತಿ ಬಸವಣ್ಣವರು ಅಂತಕ್ಕಂಥ ಮಾತನ್ನು ಹೊಡಿಬೇಕು ನೀವೆಲ್ಲ ಚಪ್ಪಾಳೆ.
ನೋಡಿ ಸರ್ಕಾರದವರು ಇವತ್ತು ಅವ್ರನ್ನ ಗುರುತಿದ್ದಾರೆ. ಬಸವಣ್ಣವ್ರಿಗೆ 1909ರಲ್ಲಿ ಏನು ನಮಗೆ 1942ರಲ್ಲಿ ಸ್ವಾತಂತ್ರ್ಯ ಬರ್ತದೆ. 1909ರಲ್ಲಿ ಲಂಡನ್, ರಷ್ಯಾ ಅನೇಕ ದೇಶಗಳ ಅನೇಕ ಈಗ ತಾವೆಲ್ಲ ಏನು ಲೀಡರ್ಗಳು ಸೇರಿದ್ವಿ ಇಂಥವರೆಲ್ಲ ಮಹಾನ್ ಅಧ್ಯಕ್ಷರ ಸೇರಿ ಬಸವಣ್ಣವರಿಗೆ ಅವತ್ತನೇ ಲಾರ್ಡ್ ಬಸವಣ್ಣ, ವಿಶ್ವಗುರು ಬಸವಣ್ಣ, ಜಗತ್ತಿನ ಜ್ಯೋತಿ ಬಸವಣ್ಣ, ಜಗತ್ತಿಗೆ ಜ್ಯೋತಿಯನ್ನು ಕೊಟ್ಟಂತವರು, ಬೆಳಕನ್ನೇ ಕೊಟ್ಟಂತವರು ಬಸವಣ್ಣವರು ಅಂತೇಳಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಅವರಿಗೆ ಆ ಒಂದು ಬಿರುದನ್ನ ಕೊಟ್ಟಿದ್ದಾರೆ ಅಲ್ವಾ. ಹಂಗಾಗಿ ಅಂತ ಒಂದು ಸಾಂಸ್ಕೃತಿಕ ನಾಯಕರ ಒಂದು ವಿಚಾರಗಳನ್ನ ನಾವು ನೀವು ಮನೆಗಳಲ್ಲಿ ಮೈಗೂಡಿಸಿಕೊಂಡಂತ ಸಂದರ್ಭದಲ್ಲಿ ವ್ಯಾಜ್ಯಗಳು ಕಮ್ಮಿ ಆಗ್ತದೆ, ಒಂದು ಕಾಯಕ ಜಾಸ್ತಿ ಆಗ್ತದೆ. ಹಾಗಾಗಿ ವರ್ಕಿಸ್ ವರ್ಷಿಪ್ ಲೆಟರ್ಸ್ ಕೊಡ್ತಕ್ಕಂಥ ಕಾಯಕದಿಂದ ಕೈಲಾಸ ಕಾಣುವಂತಕ್ಕಂಥ ಮಾತನ್ನು ಏನ್ ಹೇಳಿದ್ದಾರೆ, ನಾವು ಮೌಲ್ಯತೆ ಒಳಗಾಗದೆ ನಾವೆಲ್ಲ ಶರಣ ಬಂಧುಗಳು ನಾವು ಕಾಯಕದಿಂದ ಕೈಲಾಸ ಕಾಣುವಂತ ಕೆಲಸವನ್ನು ಮಾಡೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭ ಹೇಳ್ತಾ, ಪೋತೇರ ಮಹಾದೇವರವರು ಬಹಳ ವಿಶೇಷವಾಗಿ ರಾಜ್ಯಾದ್ಯಂತ ಇಂಥ ಕಾರ್ಯಕ್ರಮಗಳನ್ನ ಹೆಚ್ಚು ಮಾಡೋದ್ರ ಮುಖಾಂತರ ಮನಸ್ಸಿನಲ್ಲಿ ಇರ್ತಕ್ಕಂಥ ಒಂದು ಮೌಲ್ಯತೆಯನ್ನು ಹೋಗ್ಲಾಡಿಸಿ ಎಲ್ಲರೂ ಶರಣ ಪರಂಪರೆಗೆ ಜಾಗೃತಿಗೊಳಿಸಬೇಕು ಅಂತಕ್ಕಂಥದ್ದು ಮಹಾದೇವರ ಉದ್ದೇಶ ಆಗಿದೆ. ಅವ್ರ ಜೊತೆಗೆ ನಮ್ಮ ಮಂಜುಳಾ ರಮೇಶ್ ಅವರು ನಿರಂತರವಾಗಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿರ್ತಕ್ಕಂಥ ವೇದಿಕೆ ಎಲ್ಲ ಗಣ್ಯರಿಗೂ ತಮ್ಮೆಲ್ಲರಿಗೂ ಒಂದು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.